ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮೈಸೂರು ಜೀವನ. ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲಿ 1926ನೇ ಇಸವಿ ಚಿರಸ್ಮರಣೀಯವಾದ ಒಂದು ಸಂವತ್ಸರ. ಕನ್ನಡದ ಕಣ್ವರೆಂದು ಕನ್ನಡ ನಾಡಿನ ಉದ್ದಗಲಕ್ಕೂ ವಿಖ್ಯಾತರಾಗಿರುವ ದಿವಂಗತ BM ಶ್ರೀಯವರು ಅಂದು ಮೈಸೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಆಗಿದ್ದರು. ಸ್ವಾಮಿ ವಿವೇಕಾನಂದರ ಸಹಪಾಠಿಯಾಗಿದ್ದ ಭಜೇಂದ್ರನಾಥ ಶೀಲರು ಉಪಕುಲಪತಿಗಳಾಗಿದ್ದರು. ಕನ್ನಡ ನಾಡು ನುಡಿಗಳ ಏಳಿಗೆಗಾಗಿ ಅತ್ಯಂತ ಕಳಕಳಿಯಿಂದ ಇದ್ದ ಮೈಸೂರು ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಅದರ ಕುಲಪತಿಗಳಾಗಿದ್ದರು. 1919ನೇ ಇಸವಿಯಲ್ಲಿ ಸ್ವತಂತ್ರವಾದ ಮೈಸೂರು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಶ್ರೀ ಕೃಷ್ಣರಾಜ ಒಡೆಯರು ವಿಶ್ವವಿದ್ಯಾನಿಲಯದ ಜ್ಞಾನ ಪ್ರವಾಹವು ಜನಸಾಮಾನ್ಯನನ್ನು ಮುಟ್ಟಿ ವನ ಸಂಸ್ಕೃತಿಯನ್ನು ಸಂಸ್ಕರಿಸಬೇಕೆಂದು ಆಸೆಪಟ್ಟಿದ್ದರು. ಅದಕ್ಕಾಗಿ ಸಕಾಲವನ್ನು ಕಾಯುತ್ತಿದ್ದರು. ಉಪಕುಲಪತಿಗಳಾಗಿದ್ದ ಭಜೇಂದ್ರನಾಥ ಶೀಲರು ಬಂಗಾಳ ದೇಶದವರು. ಎಲ್ಲ ಬಂಗಾಳಿಗಳಂತೆ ಮಾತೃಭಾಷಾ ಪ್ರೇಮಿಗಳು. BM ಶ್ರೀಯವರು ಕನ್ನಡ ಪ್ರೇಮಿಗಳಲ್ಲಿ ಅಗ್ರಗಣ್ಯರು. ಆದರೆ ತಮ್ಮ ಉತ್ಸಾಹ ಆಸೆಗಳನ್ನು ಅನಿವಾರ್ಯವಾಗಿ ಹತ್ತಿಕ್ಕಿಕೊಂಡಿದ್ದವರು. ವಿಶ್ವವಿದ್ಯಾನಿಲಯದಲ್ಲಿ ಈ ತ್ರಿಮೂರ್ತಿಗಳ ಜೋಡಣೆ ಆಕಸ್ಮಿಕವಾದರೂ ಅರ್ಥಪೂರ್ಣವಾಗಿತ್ತು. ಕನ್ನಡ ನುಡಿದೇವಿಯ ಉತ್ಕರ್ಷಕ್ಕೆ ಸೂಚಕವಾಗಿತ್ತು. ಅದುವರೆಗೆ ಕನ್ನಡವು ತನ್ನ ಮನೆಯಲ್ಲಿಯೇ ತಾನು ಕಾಲು ಕಸವಾಗಿ ಬಿದ್ದಿತ್ತು. ಇತರ ಎಲ್ಲ ವಿಷಯಗಳಿಗೂ ಪ್ರಾಧ್ಯಾಪಕರಿದ್ದರು. MA ತರಗತಿಗಳಿದ್ದವು. ಅದನ್ನು ಓದುವ ವಿದ್ಯಾರ್ಥಿಗಳಿದ್ದರು. ಇಂಗ್ಲಿಷ್ ಇತ್ಯಾದಿ ಇತರ ಶಾಖೆಗಳು ಆಗಿರಲಿ, ಸಂಸ್ಕೃತ ಉರ್ದುಗಳಿಗೆ ಕೂಡ MA ತರಗತಿಗಳಿದ್ದವು. ಪ್ರಾಧ್ಯಾಪಕರಿದ್ದರು. ಆದರೆ ಕನ್ನಡಕ್ಕೆ ಆ ಸೌಲಭ್ಯ ಇಲ್ಲವಾಗಿತ್ತು. ಜನ್ಮತಃ ಬಂಗಾಳಿಗಳಾದ ಡಾಕ್ಟರ್ ಭಜೇಂದ್ರನಾಥ ಶೀಲರು ತಮ್ಮ ಅಧಿಕಾರ ಸ್ಥಾನವಾದ ಕರ್ನಾಟಕದಲ್ಲಿ ಕನ್ನಡಕ್ಕಿದ್ದ ದುರ್ವ್ಯವಸ್ಥೆಯನ್ನು ಕಂಡು ಸೋಜಿಗಗೊಂಡರು, ಖೇದಗೊಂಡರು. ಇವರ ಈ ಮನೋಭಾವವನ್ನು ಅರ್ಥ ಮಾಡಿಕೊಂಡ ಶ್ರೀಯವರು ತಮ್ಮ ಮೇಲಿನವರ ಸಹಕಾರದೊಂದಿಗೆ ಕನ್ನಡ BA ಆನರ್ಸ್ ಮತ್ತು MA ತರಗತಿಗಳನ್ನು ಅಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತೆರೆದರು. ಸ್ವಾಭಾವಿಕವಾಗಿಯೇ ಆ ಶಾಖೆಗೆ ಒಂದು ಪ್ರೊಫೆಸರ್ ಸ್ಥಾನ ನಿರ್ಮಿತವಾಯಿತು. ಕನ್ನಡ ಪ್ರಾಧ್ಯಾಪಕರಾಗಲು ಯಾರು ಅರ್ಹರು ಎಂಬ ಪ್ರಶ್ನೆ ಬಂದಿತು. ಅಲ್ಲಿಯವರೆಗೆ ಮಹಾರಾಜ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದ ಶ್ರೀ B ಕೃಷ್ಣರವರು ನಿಧನರಾಗಿದ್ದು ಆ ಸ್ಥಾನಕ್ಕೆ ಶ್ರೀ AR ಕೃಷ್ಣಶಾಸ್ತ್ರಿಗಳನ್ನು ನೇಮಿಸಲಾಗಿತ್ತು. ಆದರೆ ಪ್ರಾಧ್ಯಾಪಕನ ಸ್ಥಾನಕ್ಕೆ ಅರ್ಹತೆಯ ಪ್ರಶ್ನೆ ಬಂದಾಗ ಬಹುಜನರು ವೆಂಕಣ್ಣಯ್ಯನವರ ಹೆಸರನ್ನು ಸೂಚಿಸಿದರು. ಒಂದು ಮಿತ್ರಗೋಷ್ಠಿಯಲ್ಲಿ ಆ ಪ್ರಸ್ತಾಪ ಬಂದಾಗ ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ NS ಸುಬ್ಬರಾಯರು ವೆಂಕಣ್ಣಯ್ಯನವರಿಗಿದ್ದ ಯೋಗ್ಯತಾ ವಿಶೇಷವನ್ನು ಪ್ರಶಂಸೆ ಮಾಡುತ್ತಾ "He is man with a feel for literature, a very rare type" ಎಂದರು. ಸಿಂಡಿಕೇಟ್ ಸದಸ್ಯರಾಗಿದ್ದ DVಜಿಯವರು ಅದೇ ಅಭಿಪ್ರಾಯವನ್ನು ಸೂಚಿಸಿದರು. ಸೆಂಟ್ರಲ್ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದ ಮೆಟ್ಕಾಫ್ ಸಾಹೇಬರ ಅಭಿಪ್ರಾಯವೂ ಅದೇ ಆಗಿತ್ತು. ವೆಂಕಣ್ಣಯ್ಯನವರ ಗೆಳೆಯರಲ್ಲಿ ಅನೇಕರು ಪ್ರಾಧ್ಯಾಪಕ ಸ್ಥಾನಕ್ಕೆ ಅರ್ಜಿ ಸಲ್ಲಿಸುವಂತೆ ವೆಂಕಣ್ಣಯ್ಯನವರನ್ನು ಬಲವಂತಪಡಿಸಿದರು. ಆದರೆ ಅವರು ಅದನ್ನು ಒಪ್ಪಲಿಲ್ಲ. ಕೃಷ್ಣಶಾಸ್ತ್ರಿಗಳು ತಮಗಿಂತ ಮುಂಚೆ ವಿಶ್ವವಿದ್ಯಾನಿಲಯವನ್ನು ಸೇರಿದವರು. ಅವರೇ ಆ ಸ್ಥಾನಕ್ಕೆ ಅರ್ಹರು ಎಂಬುದು ಅವರ ವಾದವಾಗಿತ್ತು. ಕೊನೆಯವರೆಗೂ ಅವರು ಅರ್ಜಿಯನ್ನು ಸಲ್ಲಿಸಲಿಲ್ಲ. ಅವರು ಶ್ರೀಯವರ ಶಿಷ್ಯರು, ಪರಮ ಗುರುಭಕ್ತಿಯುಳ್ಳವರು. ಆ ಶ್ರೀಯವರೇ ವೆಂಕಣ್ಣಯ್ಯನವರಿಗೆ ಪತ್ರ ಬರೆದು "ನೀನು ಅರ್ಜಿಯನ್ನು ಹಾಕಿಕೊಳ್ಳದಿದ್ದರೆ ಆ ಸ್ಥಾನ ನಿಮ್ಮಿಬ್ಬರಿಗೂ ತಪ್ಪಿ ಮೂರನೆಯವರ ಪಾಲಾಗುತ್ತದೆ" ಎಂದು ಹೇಳಿ ಕಳಿಸಿದರೂ ವೆಂಕಣ್ಣಯ್ಯ ತಮ್ಮ ನಿಶ್ಚಯವನ್ನು ಕದಲಿಸಲಿಲ್ಲ. ಅಂದು ಅರ್ಜಿ ಹಾಕಿಕೊಳ್ಳಲು ಕಡೆಯ ದಿನ. ಅಂದು ರಾತ್ರಿ 8 ಗಂಟೆಯ ವೇಳೆಯಲ್ಲಿ ಪ್ರಾಂಶುಪಾಲರಾದ ಮೆಟ್ಕಾಫ್ ಸಾಹೇಬರಿಂದ ವೆಂಕಣ್ಣಯ್ಯನವರಿಗೆ ಬುಲಾವ್ ಬಂದಿತು.
ಅವರು ಪ್ರಾಂಶುಪಾಲರ ಬಂಗಲೆಗೆ ಹೋದರು. ಅಲ್ಲಿ ಬೆರಳಚ್ಚಿನಿಂದ ತಯಾರಾದ ಅರ್ಜಿಯೊಂದು ಸಿದ್ಧವಾಗಿತ್ತು. ಪ್ರಾಂಶುಪಾಲರ ಬಲವಂತಕ್ಕೆ ಕಟ್ಟು ಬಿದ್ದು ವೆಂಕಣ್ಣಯ್ಯನವರು ಅದಕ್ಕೆ ರುಜು ಹಾಕಬೇಕಾಯಿತು. ಶ್ರೀಕಂಠಯ್ಯನವರು ವೆಂಕಣ್ಣಯ್ಯನವರ ರುಜು ಹಾಕಿಸಿ ಅಂದು ರಾತ್ರಿಯೇ ಅದನ್ನು ತಮಗೆ ಕಳುಹಿಸುವಂತೆ ಪ್ರಾಂಶುಪಾಲರಿಗೆ ದೂರವಾಣಿಯ ಮೂಲಕ ನಿರ್ದೇಶಿಸಿದರು. ಸೆಂಟ್ರಲ್ ಕಾಲೇಜಿನ ಗುಮಾಸ್ತನೊಬ್ಬ ಆ ಅರ್ಜಿಯನ್ನು ಅಂದು ರಾತ್ರಿ ರೈಲಿನಲ್ಲಿ ಮೈಸೂರಿಗೆ ಕೊಂಡೊಯ್ದು ವಿಶ್ವವಿದ್ಯಾನಿಲಯಕ್ಕೆ ಮುಟ್ಟಿಸಿದ. ವೆಂಕಣ್ಣಯ್ಯನವರು ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾದರು. ಉಳಿದ ಪ್ರಾಧ್ಯಾಪಕರಂತೆ ಅವರಿಗೂ ಒಂದು ಕೊಠಡಿ ಮೀಸಲಾಗಿತ್ತು. ಪ್ರಾಧ್ಯಾಪಕರಾದವರು ಇತರ ಅಧ್ಯಾಪಕರೊಡನೆ ಅಷ್ಟಾಗಿ ಬೆರೆಯುತ್ತಿರಲಿಲ್ಲ. ಶ್ರೀಮದ್ ಗಾಂಭೀರ್ಯದಿಂದ ತಮ್ಮ ಕೊಠಡಿಗಳಲ್ಲೇ ಕಾರ್ಯಮಗ್ನರಾಗಿರುತ್ತಿದ್ದರು. ಇತರ ಅಧ್ಯಾಪಕರು ಅವರನ್ನು ಕಾಣಬೇಕೆಂದಾಗ ಅವರ ಕೊಠಡಿಗೆ ಹೋಗಿ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಬೇಕಿತ್ತು. ವೆಂಕಣ್ಣಯ್ಯನವರ ಪದ್ಧತಿ ಇದಕ್ಕೆ ವಿರುದ್ಧವಾಗಿತ್ತು. ಅವರು ಆಗ ತಾನೇ ತಲೆ ಎತ್ತಿದ ಕನ್ನಡದ ಏಳ್ಗೆಗಾಗಿ ಕೆಲಸ ಮಾಡಬೇಕಾಗಿತ್ತು. ಅದಕ್ಕಾಗಿ ಕನ್ನಡ ಪ್ರೇಮಿಗಳ ಒಂದು ದಂಡನ್ನೇ ಕಟ್ಟಬೇಕಾಗಿತ್ತು. ಮೂಲೆಯಲ್ಲಿ ಕುಳಿತರೆ ಕೆಲಸವಾಗಲು ನೀರಿನಂತೆ ಹೇಗೆ ಸಮರಸವಾಗಿ ಬೆರೆತರೆಂಬುದನ್ನು ಶ್ರೀ ಎ.ಎನ್. ಮೂರ್ತಿರಾಯರು ಬಹು ಸುಂದರವಾಗಿ ವರ್ಣಿಸಿದ್ದಾರೆ. ಅವರು ನಮ್ಮೆಲ್ಲರಿಗಿಂತ ವಯಸ್ಸಿನಲ್ಲಿ, ಜ್ಞಾನದಲ್ಲಿ, ಪರಿಪಕ್ವತೆಯಲ್ಲಿ, ಕೊನೆಗೆ ಎತ್ತರದಲ್ಲೂ ಕೂಡ ಹಿರಿಯರು, ಅಲ್ಲದೆ ಪ್ರಾಧ್ಯಾಪಕ ವರ್ಗಕ್ಕೆ ಸೇರಿದವರು. ಆದ್ದರಿಂದ ಕಾಮನ್ ರೂಮಿನ ಪ್ರಾಧ್ಯಾಪಕರಲ್ಲದ ಅಧ್ಯಾಪಕರು ಒಟ್ಟಿಗೆ ಕುಳಿತುಕೊಳ್ಳುವ ಕೊಠಡಿ ಸದಸ್ಯರಾಗಲು ಅವರಿಗೂ ಯಾವ ಹಕ್ಕು ಇರಲಿಲ್ಲ. ಆದರೂ ಅವರು ಸದಸ್ಯತ್ವ ಪಡೆದರು. ಯಾವಾಗ ಅವರು ಆ ಹಕ್ಕನ್ನು ಸಂಪಾದಿಸಿದರೋ ನಮಗೆ ತಿಳಿಯದು. ಬಹುಶಃ ಅವರಿಗೂ ತಿಳಿಯದು. ಅವರು ಮೊದಲಿನಿಂದಲೂ ನಮ್ಮೊಡನೆಯೇ ಇದ್ದಂತೆ ತೋರಿ ಗುಪ್ತವಾಗಿ ಕ್ರಾಂತಿಯೊಂದನ್ನು ಹೆಬ್ಬಿಸಿ ಇಡೀ ಕಾಮನ್ ರೂಮನ್ನು ವಶಪಡಿಸಿಕೊಂಡು ಅದನ್ನು ತಮ್ಮ ಉದ್ದೇಶ ಸಾಧನೆಗಾಗಿ ಉಪಯೋಗಿಸಿಕೊಂಡರು. ಎಂದೋ ಒಂದು ದಿನ ಕಣ್ಣು ಬಿಟ್ಟು ನೋಡಿದರೆ ನಾವೆಲ್ಲ ಅವರ ಬಂದಿಗಳಾಗಿದ್ದೆವು. ಆ ಸೆರೆಯಿಂದ ಬಿಡಿಸಿಕೊಳ್ಳಬೇಕೆಂಬ ಹಂಬಲವು ನಮಗಿರಲಿಲ್ಲ. ಹೌದು, ವೆಂಕಣ್ಣಯ್ಯನವರ ಸ್ವಭಾವ ಸಹಜವಾದ ಸೌಜನ್ಯ, ಸ್ನೇಹ, ಔದಾರ್ಯಗಳಿಗೆ ಮಾರು ಹೋದ ಅಧ್ಯಾಪಕ ವೃಂದ ತಮಗೆ ಅರಿವಿಲ್ಲದಂತೆಯೇ ಅವರ ಅನುಯಾಯಿಗಳಾದರು. ವೆಂಕಣ್ಣಯ್ಯನವರು ತಾವು ದೊಡ್ಡವರೆಂದು ತೋರಿಸಿಕೊಳ್ಳಲು ಎಂದು ಓದವರಲ್ಲ, ಇತರರನ್ನು ಕೀಳಾಗಿ ಕಂಡವರೂ ಅಲ್ಲ. ಎಲ್ಲರಿಗೂ ಅವರಲ್ಲಿ ಭಕ್ತಿ ಮಿಶ್ರಿತವಾದ ಸಲುಗೆ, ಯಾರಿಂದ ಯಾವ ಕೆಲಸ ಹೇಗೆ ನಡೆಯಬಹುದೆಂಬುದನ್ನು ಅರಿತು ಪ್ರೀತಿ, ಸಲಿಗೆ, ವಿನೋದಗಳಿಂದ ಅವರನ್ನು ಒಲಿಸಿಕೊಂಡು ಅವರ ನೆರವನ್ನು ಪಡೆಯುತ್ತಿದ್ದರು. ಸ್ವಾರ್ಥ, ಕೀರ್ತಿ ಕಾಮನೆ ಅವರಿಂದ ಬಲು ದೂರ. ಆದ್ದರಿಂದಲೇ ಅವರ ಸುತ್ತ ಬೆಲ್ಲಕ್ಕೆ ಮುಸುರುವ ಇರುವೆಗಳಂತೆ ಜನ ತುಂಬಿರುತ್ತಿದ್ದರು. ಸಂಜೆಯ ವಾಕಿಂಗಾಗಿ ತರುಣರ ತಂಡ ದಿನವೂ ಅವರ ಮನೆಗೆ ಮುತ್ತಿಗೆ ಹಾಕುತ್ತಿದ್ದುದು ವಾಡಿಕೆ. ಕೆಲವು ವೇಳೆ ವಿದ್ವತ್ ಗೋಷ್ಠಿಗಳಲ್ಲೂ ಅಲ್ಲಿ ನಡೆಯುತ್ತಿದ್ದವು. ಈ ಸಮಯದಲ್ಲಿ ಅವರ ಮನೆಯ ವರಾಂಡದಲ್ಲಿ ಪಾದರಕ್ಷೆಗಳ ಪರಿಷತ್ ನಡೆಯುತ್ತದೆ ಎಂದು ಗೆಳೆಯರು ವಿನೋದವಾಗಿ ಹೇಳುತ್ತಿದ್ದುದುಂಟು. ಯೂನಿವರ್ಸಿಟಿ ಟೀಚರ್ಸ್ ಅಸೋಸಿಯೇಷನ್ UTA ಅದನ್ನು ಊಟ ಎಂದು ಹಾಸ್ಯಕ್ಕೆ ಕರೆಯುತ್ತಿದ್ದುದುಂಟು. ಸ್ಥಾಪಿಸಿದವರು ವೆಂಕಣ್ಣಯ್ಯನವರು. ಅವರೇ ಅದರ ಪ್ರಥಮ ಅಧ್ಯಕ್ಷರು. ಹನುಮಂತರಾಯರು ಅದರ ಪ್ರಥಮ ಕಾರ್ಯದರ್ಶಿಗಳು. ಈಗ ಅದು ಪ್ರಸಾರಾಂಗ ಎಂಬ ಹೆಸರಿನಿಂದ ದೇಶೋ ವಿಶಾಲವಾಗಿ ಬೆಳೆದು ವಿಶ್ವವಿದ್ಯಾನಿಲಯದ ಒಂದು ಮುಖ್ಯ ಅಂಗವಾಗಿ ಕೆಲಸ ಮಾಡುತ್ತಿದೆ. ಅಂದು ಅದು ನಡೆಸಿದ ಕಾರ್ಯಕಲಾಪಗಳಲ್ಲಿ ಮುಖ್ಯವಾದವು ಪ್ರಚಾರೋಪನ್ಯಾಸಗಳು. ಅವುಗಳನ್ನೊಳಗೊಂಡ ಪುಸ್ತಕಗಳ ಪ್ರಿನ್ಸಿಪಲ್ J.C. ರಾಲೋರವರು ಇಂಗ್ಲೆಂಡಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಶೈಕ್ಷಣಿಕ ಸಮ್ಮೇಳನದಲ್ಲಿ ಈ ಚಟುವಟಿಕೆಯನ್ನು ಮೈಸೂರಿನ ಪ್ರಯೋಗ ಎಂದು ಕರೆದರು. ಇದು ವಿಶ್ವಕ್ಕೆ ಆದರ್ಶ ಎಂದು ಶ್ಲಾಘಿಸಿದರು. ವಿಶ್ವವಿದ್ಯಾನಿಲಯದ ಕನ್ನಡ ಗ್ರಂಥಮಾಲೆ BM ಶ್ರೀ ಅವರ ಹೆಸರಿನಲ್ಲಿ ನಡೆಯುತ್ತಿದ್ದರೂ ಅದರ ಕರ್ತವ್ಯ ಸರ್ವಸ್ವವು ವೆಂಕಣ್ಣಯ್ಯರವರ ನೇತೃತ್ವದಲ್ಲಿ ನಡೆಯುತ್ತಿತ್ತು. ಇತರರನ್ನು ಮುಂದೆ ಮಾಡಿ ತಾವು ಹಿಂದೆ ನಿಲ್ಲುತ್ತಿದ್ದುದು ಅವರ ವ್ಯಕ್ತಿತ್ವದ ಒಂದು ದೊಡ್ಡ ಲಕ್ಷಣ. ಕನ್ನಡದ ಕೈಂಕರ್ಯದಲ್ಲಿ ಅವರು ಭಗವಂತನಂತೆ ಅವ್ಯಕ್ತವಾಗಿ ಇದ್ದರು. ಶ್ರೀ ಕುವೆಂಪುರವರು ವೆಂಕಣ್ಣಯ್ಯನವರ ಅತ್ಯಂತ ಪ್ರೀತಿಯ ಶಿಷ್ಯರು. ಹಾಗೆಯೇ ವೆಂಕಣ್ಣಯ್ಯನವರು ಅವರ ಪರಮ ಪ್ರೀತಿಯ ಗುರು. ಅವರಿಬ್ಬರ ಸಂಬಂಧ ಕುವೆಂಪು ಹೇಳುವಂತೆ ದೈವಿಕವಾಗಿತ್ತು. ಅವರು ತಮ್ಮ ಗುರುವನ್ನು ಕುರಿತು ತುಂಬು ಹೃದಯದಿಂದ ಹೀಗೆ ವರ್ಣಿಸುತ್ತಾರೆ:
ವೆಂಕಣ್ಣಯ್ಯನವರ ವ್ಯಕ್ತಿತ್ವ ಪ್ರಖರವಾದುದಲ್ಲ, ಸೌಮ್ಯವಾದದ್ದು. ಸೂರ್ಯ ಕಾಂತಿಯಂತೆ ಕಣ್ಣು ಕೋರೈಸುತ್ತಿರಲಿಲ್ಲ, ಚಂದ್ರ ಕಾಂತಿಯಂತೆ ಸಮೋಹಕವಾಗುತ್ತಿತ್ತು. ಇತರ ಯಾವ ಪ್ರಾಧ್ಯಾಪಕರು ವೆಂಕಣ್ಣಯ್ಯನವರಂತೆ ನನ್ನಲ್ಲಿ ಆತ್ಮೀಯತಾಭಾವವನ್ನು ಉಂಟು ಮಾಡಲಿಲ್ಲ. ನನ್ನ ಪ್ರಶಂಸೆಗೂ ಗೌರವಕ್ಕೂ ಪಾತ್ರರಾಗಿದ್ದ ಪ್ರಾಧ್ಯಾಪಕರಲ್ಲಿಯೂ ನಾನು ವೆಂಕಣ್ಣಯ್ಯನವರಲ್ಲಿ ಅನುಭವಿಸಿದ ಆತ್ಮೀಯತೆಯನ್ನು ಅನುಭವಿಸಲು ಸಮರ್ಥನಾಗಲಿಲ್ಲ. ಇತರ ಯಾರಲ್ಲಿಯೂ ನಿಕಟತ್ವ ಉಂಟಾಗಲಿಲ್ಲ. ವೆಂಕಣ್ಣಯ್ಯ ಅವರಿಗೂ ನನಗೂ ಉಂಟಾದ ಸಂಬಂಧದಲ್ಲಿ ಅಕ್ಕರೆಯ ಸ್ವರೂಪವಿತ್ತು. ಅವರೊಡನೆ ತುಂಬ ಸಲುಗೆಯಿಂದ ಇರುತ್ತಿದ್ದೆ. ಆದರೆ ಆ ಸಲುಗೆಯಲ್ಲಿ ಎಂದು ಲಘುತ್ವವಾಗಲಿ ಅಗೌರವ ಭಾವನೆಯಾಗಲಿ ಇಣಿಕೆಯೂ ಇರಲಿಲ್ಲ. ನನಗೆ ಅವರಲ್ಲಿ ಯಾವಾಗಲೂ ಒಂದು ವಿಶ್ವಾಸಪೂರ್ವಕವಾದ ಪೂಜ್ಯ ಭಾವನೆ ಇತ್ತು. ವೆಂಕಣ್ಣಯ್ಯನವರಲ್ಲಿ ನನಗಿದ್ದ ಆತ್ಮೀಯತೆಗೆ ಯಾವ ಒಂದು ಕಾರಣವನ್ನು ನಾನು ಒಡ್ಡಲಾರೆ. ಅದು ನಿಷ್ಕಾರಣವಾಗಿತ್ತು ಅಥವಾ ಅಕಾರಣವಾಗಿತ್ತು ಅಥವಾ ಅಹೇತುಕವಾಗಿತ್ತು ದೈವಿಕವಾಗಿತ್ತು. ವೆಂಕಣ್ಣಯ್ಯನವರು ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದುದನ್ನು ಅವರ ಹಲವು ಶಿಷ್ಯರು ಮನೋಜ್ಞವಾಗಿ ವರ್ಣಿಸಿದ್ದಾರೆ. ಆದರೆ ಕುವೆಂಪುರವರು ತಮ್ಮ ಕವಿವಾಣಿಯಿಂದ ಅದನ್ನು ವರ್ಣಿಸುವುದು ಅತ್ಯಂತ ಹಾರ್ದಿಕವಾಗಿದೆ. ವೆಂಕಣ್ಣಯ್ಯನವರು ತರಗತಿಗೆ ಬರುವಾಗಲೇ ಅವರ ಪ್ರವೇಶ ಭಂಗಿಯೇ ಒಂದು ಸಂತೋಷವಾಗಮನದಂತಿರುತ್ತಿತ್ತು. ಮಹಾರಾಜ ಕಾಲೇಜಿನ ಮೇಲು ಅಂತಸ್ತಿನ ಮೂಲೆಯಲ್ಲಿ ಉದ್ದವಾಗಿ ತೋರುತ್ತಿದ್ದ ಅವರು ತಮ್ಮ ಎತ್ತರವನ್ನು ತೋರಗೊಡಬಾರದೆಂಬ ವಿನಯದ ದಾಕ್ಷಿಣ್ಯ ಬಾರಕ್ಕೆಂಬಂತೆ ತುಸುಬಾಗಿ ನಡೆದು ಒಂದು ಕುರ್ಚಿಯಲ್ಲಿ ಕುಳಿತೊಡನೆಯೇ ಒಂದು ವಿಶ್ವಾಸಪೂರ್ವಕ ಗೌರವಾನುಭಾವ, ಭಾವೋಲ್ಲಾಸ ವಿದ್ಯಾರ್ಥಿಗಳ ಹೃದಯ ಸರೋವರದಲ್ಲಿ ತರಂಗಿತವಾಗಿ ಸ್ಪಂದಿಸುತ್ತಿತ್ತು. ಅವರು ಇತರ ಅನೇಕ ಪ್ರಾಧ್ಯಾಪಕರಂತೆ ಗೌನು ತೊಟ್ಟು ಟಿವಿಯಿಂದ ಉಪನ್ಯಾಸ ಮಾಡುತ್ತಿರಲಿಲ್ಲ. ಕುರ್ಚಿಯ ಮೇಲೆ ಕುಳಿತು ಮಾತನಾಡುತ್ತಿದ್ದರು. ಅವರಲ್ಲಿ ಉಪನ್ಯಾಸದ ಪ್ರತಿಷ್ಠೆಯಾಗಲಿ ಭಾಷಣದ ವಾಗ್ಮಿತಾಧೋರಣೆಯಾಗಲಿ ಇರದೆ ವಿದ್ಯಾರ್ಥಿಯು ಮನಸ್ಸಿಗೆ ಹೋಗುವ ಸಂವಾದ ಸಹಜನಿಷ್ಠೆ ಇರುತ್ತಿತ್ತು. ಅವರು ಎಲ್ಲ ವಿದ್ಯಾರ್ಥಿಗಳನ್ನು ಕುರಿತು ಸಾಮೂಹಿಕವಾಗಿ ಮಾತನಾಡುತ್ತಿದ್ದರು. ಪ್ರತಿಯೊಬ್ಬನಿಗೂ ತಮ್ಮನ್ನೇ ಗಮನಿಸಿ ಗುರಿ ಮಾಡಿ ಸಂಭಾಷಿಸುತ್ತಿದ್ದಾರೆ ಎಂಬ ವೈಯಕ್ತಿಕ ಭಾವನೆ ಮೂಡುತ್ತಿತ್ತು. ಅದುವರೆಗೆ ಇಂಗ್ಲಿಷ್ ತರಗತಿಗಳಲ್ಲಿ ಮಾತ್ರವೇ ಕೇಳುತ್ತಿದ್ದ ಪಠ್ಯ ವಿಷಯ ಪ್ರತಿಪಾದನಾ ವಿಧಾನವನ್ನು ಮತ್ತು ಕಾವ್ಯ ಮೀಮಾಂಸಕವಾದ ಸಾಹಿತ್ಯ ವಿಮರ್ಶಾತ್ಮಕ ರೀತಿಯನ್ನು ಕನ್ನಡದ ತರಗತಿಗಳಲ್ಲೂ ಕೇಳುವಂತಾಗಿ ನಮ್ಮ ಭಾಷಾಭಿಮಾನಕ್ಕೆ ಕೋಡು ಮೂಡಿದಂತಾಯಿತು. ನಮ್ಮ ಕವಿಗಳು ಕಾವ್ಯಗಳು ಇಂಗ್ಲಿಷ್ ಕವಿಗಳು ಕಾವ್ಯಗಳಿಗೂ ಬಿಟ್ಟು ಕೊಡುವುದಿಲ್ಲ ಎಂಬ ಹೆಮ್ಮೆಯಿಂದ ಹೃದಯ ಹಿಗ್ಗುವಂತಾಯಿತು. ನಮ್ಮ ಸಾಹಿತ್ಯದ ಭಾಗಗಳನ್ನು ಕುರಿತು ವಿಮರ್ಶಿಸುವಾಗ ವೆಂಕಣ್ಣಯ್ಯನವರು ವಿದ್ಯಾರ್ಥಿಗಳನ್ನು ರಸವಶರನ್ನಾಗಿ ಮಾಡುತ್ತಿದ್ದರು. ಆದರೆ ಎಚ್ಚರಿಕೆ, ವೆಂಕಣ್ಣಯ್ಯನವರು ನಮ್ಮ ಕವಿ ಕಾವ್ಯಗಳನ್ನು ಹೊಸ ಬೆಳಕಿನಲ್ಲಿಟ್ಟು ಉಜ್ವಲಗೊಳಿಸುತ್ತಿದ್ದರೆಂದ ಮಾತ್ರಕ್ಕೆ ಸತೃಣ ಭವ್ಯಹಾರಿಗಳಾಗಿದ್ದರೆಂದು ಯಾರೂ ಭಾವಿಸದಿರಲಿ. ಅವರು ಚಾಮರ ಬೀಸುತ್ತಿದ್ದಂತೆಯೇ ಪೊರಕೆಯನ್ನು ಹಿಡಿದು ಗುಡಿಸುತ್ತಿದ್ದರು. ಕುಕಾವ್ಯಗಳನ್ನು ಪಾಂಡಿತ್ಯ ಪ್ರದರ್ಶನ ಕಸರತ್ತನ್ನು ಮತಭ್ರಾಂತಿಯ ಕ್ಷುದ್ರ ಕಾವ್ಯಾಟೋಪಗಳನ್ನು ರಸವಿಹೀನ ಕೃತಕತೆಯನ್ನು ಸಂಧಿಸಿದಾಗ ಅವರ ಕೈಗೆ ಅಗ್ನಿ ಖಡ್ಗ ಬರುತ್ತಿತ್ತು. ನಾಲಗೆ ಮೂದಲಿಕೆಯ ಕರವಳವಾಗಿ ಜಳಪಿಸುತ್ತಿತ್ತು. ದ್ವಿತೀಯ ವರ್ಗದ ಕವಿ ಕಾವ್ಯಗಳಂತಿರಲಿ, ಪ್ರಥಮ ವರ್ಗದ ಮಹಾಕವಿಗಳು ಅವರ ರಸಾವೇಶ ವಿಹೀನವಾದ ಆಲಸ್ಯಮಯವಾದ ಸೃಜನ ಭಾಗಗಳಲ್ಲಿ ತಕ್ಕ ಶಾಸ್ತ್ರಿಗೆ ಒಳಗಾಗುತ್ತಿದ್ದರು. ಪೊನ್ನ ಚಾಮರಸ ಷಡಕ್ಷರದೇವನಂತಹವರು ಅವರ ಉಗ್ರ ಟೀಕೆಯ ಗಾಣಕ್ಕೆ ತಲೆಯೊಡ್ಡಿ ಜರ್ಜರಿತವಾಗುತ್ತಿದ್ದರೆಂದು ಮೇಲೆ ಮತ್ತೆ ಉಳಿದವರ ಪಾಡೇನು? ಅವರ ಮೇಧಾಶಕ್ತಿ ಮತ್ತು ವಿಚಾರಶಕ್ತಿ ಯಾವ ಮೋಹಕ್ಕೂ ತಮ್ಮ ನಿಶಿತತ್ವವನ್ನು ಮೊಂಡುಗೊಳಿಸುತ್ತಿರಲಿಲ್ಲ. ಅವರು ಮುಖ ನೋಡಿ ಮಣೆ ಹಾಕುವವರ ಜಾತಿಗೆ ಸೇರಿರಲಿಲ್ಲ. ನಿಜವಾದ ಪ್ರತಿಭೆಯನ್ನು ಅದು ಎಲ್ಲಿಯೇ ಇರಲಿ, ಯಾರಲ್ಲಿಯೇ ಇರಲಿ ಕಾಣುವ ವಿಶಾಲ ಬುದ್ಧಿಯು, ಗುರುತಿಸುವ ಉದಾರ ಹೃದಯವು ವೆಂಕಣ್ಣಯ್ಯನವರಿಗೆ ದೈವದತ್ತವಾಗಿದ್ದವು. ಸಣ್ಣ ಮನಸ್ಸು ಮತ್ತು ಸಂಕುಚಿತ ಸ್ವಭಾವ ಅವರ ಬಳಿ ಸುಳಿಯುತ್ತಿರಲಿಲ್ಲ. ಚೇತನಗಳಿಗೆ ಪ್ರೋತ್ಸಾಹದ ಗೊಬ್ಬರ ಹಾಕಿ ಪ್ರಶಂಸೆಯ ನೀರೆರೆದು ನಿರ್ಮತ್ಸರವಾಗಿ ಪೋಷಿಸುತ್ತಿದ್ದರು. ಆದರೆ ಕಸಿ ಮಾಡುವ ಕತ್ತರಿಯನ್ನು ಹಿಡಿದಿರುತ್ತಿದ್ದರು.
ರೋಗಿಷ್ಠ ರೆಂಬೆಗಳನ್ನು ನಿಷ್ಠೂರವಾಗಿ ನಿರ್ದಿಷ್ಟವಾಗಿ ತೆಗೆದುಹಾಕಿ ಗಿಡ ಆರೋಗ್ಯವಾಗಿ ಸದೃಢವಾಗಿ ಅಭಿವರ್ಧಿಸುವಂತೆ ಅವರ ಈ ಮಾತೃ ಲಕ್ಷಣದ ಹೊಂಬಿಸಿಲಿನಲ್ಲಿ ಚಳಿ ಕಾಯಿಸಿಕೊಂಡು ಬದುಕಿ ಬಾಡಿದ ಅನೇಕ ಚೇತನಗಳಲ್ಲಿ ನಾನೂ ಒಬ್ಬನು. ವೆಂಕಣ್ಣಯ್ಯನವರ ಶಿಷ್ಯ ಪ್ರೇಮ ಎಷ್ಟು ಅಪಾರವಾಗಿತ್ತೆಂಬುದನ್ನು ಅವರ ಶಿಷ್ಯವರ್ಗ 6 ಸಂದರ್ಭಗಳಲ್ಲಿ ಎತ್ತಿ ಹೇಳಿದ್ದಾರೆ. ಮಹಾಕವಿ ಕುವೆಂಪು ತಮ್ಮ ಆ ಗುರುವನ್ನು ನೆನೆದು ಹೀಗೆ ಹೇಳುತ್ತಾರೆ: ವೆಂಕಣ್ಣಯ್ಯನವರ ಮನಸ್ಸಿಗೆ ಸಂತೋಷವಾಗುತ್ತದೆ ಎಂದರೆ ನಾನು ಏನನ್ನು ಮಾಡಲು ಏಸುತ್ತಿರಲಿಲ್ಲವೆಂದು ತೋರುತ್ತದೆ. ನಾನು ಅಧ್ಯಕ್ಷನಾಗಿಯೋ ಮುಖ್ಯ ಅತಿಥಿಯಾಗಿಯೋ ಅನೇಕ ಕನ್ನಡ ನವೋದಯದ ಸಮಾರಂಭಗಳಲ್ಲಿ ಭಾಗವಹಿಸುವ ಪ್ರೋತ್ಸಾಹವಿತ್ತವರು ವೆಂಕಣ್ಣಯ್ಯನವರೇ. BM ಶ್ರೀಯವರ ಅಧ್ಯಕ್ಷತೆ ವಹಿಸಿದ್ದ ಗುಲ್ಬರ್ಗ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನ ಯಮನ ಸೋಲು ನಾಟಕದಲ್ಲಿ ನಾನೇ ಸತ್ಯವಾನನ ಪಾತ್ರ ವಹಿಸುವಂತೆ ಮಾಡಿದ್ದು ವೆಂಕಣ್ಣಯ್ಯನವರೇ. ಬೇಸಿಗೆ ರಜಕ್ಕೆ ಊರಿಗೆ ಹೋಗಿ ಮಲೆನಾಡಿನ ಕಾಡು ಮಲೆಗಳಲ್ಲಿ ಹುದುಗಿ ಅಲೆಯುತ್ತಿದ್ದವನನ್ನು ಟೆಲಿಗ್ರಾಮ್ ಕೊಟ್ಟು ಕರೆಸಿಕೊಂಡು ಹುಬ್ಬಳ್ಳಿಯ ಸಮ್ಮೇಳನದಲ್ಲಿ ಕವಿ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಕಾವ್ಯದ ಕಣ್ಣು ಕವಿಯ ದರ್ಶನದಲ್ಲಿ ಎಂಬ ನನ್ನ ಭಾಷಣ ಸರ್ವತೋಮುಖ ಪ್ರಶಂಸೆಗೆ ಭಾಜನವಾಗುವಂತೆ ಮಾಡಿದವರು ಅವರೇ. ಬಹುಶಃ ವೆಂಕಣ್ಣಯ್ಯನವರು ಹೋಗದಿದ್ದ ಯಾವ ಸಾಹಿತ್ಯ ಸಮ್ಮೇಳನಕ್ಕೂ ನಾನು ಹೋಗಿಲ್ಲವೆಂದು ಕಾಣುತ್ತದೆ. ಅವರು ಬದುಕಿದಷ್ಟು ಕಾಲವು. ಒಮ್ಮೆ ಶ್ರೀರಂಗಪಟ್ಟಣದಲ್ಲಿ ಯುವಜನ ಸಮ್ಮೇಳನದ ಸಂದರ್ಭದಲ್ಲಿ BM ಶ್ರೀಯವರ ಅಧ್ಯಕ್ಷತೆಯಲ್ಲಿ ನಾವು ಯುವಕರು ನಿರಂಕುಶಮತಿಗಳಾಗಬೇಕು ಎಂಬ ಭಾಷಣ ಮಾಡಿದೆ. ಪತ್ರಿಕೆಗಳಲ್ಲಿ ಕ್ರೋಧಯುಕ್ತವಾದ ಅನೇಕ ಟೀಕೆಗಳು, ಒಂದು ಕೋಲಾಹಲವೆದ್ದವು. ದೂರು ವಿಶ್ವವಿದ್ಯಾನಿಲಯಕ್ಕೂ ಹೋಯಿತು. ವಿಶ್ವವಿದ್ಯಾನಿಲಯ ತನಿಖೆ ನಡೆಸಲು ಇಲಾಖೆಯ ಮುಖ್ಯಸ್ಥರು ಪ್ರೊಫೆಸರು ಆಗಿದ್ದ ವೆಂಕಣ್ಣಯ್ಯನವರನ್ನು ನೇಮಿಸಿತು. ಅವರು ಆ ಭಾಷಣದ ಪ್ರತಿ ತರಿಸಿಕೊಂಡು ಓದಿ ವಿಶ್ವವಿದ್ಯಾನಿಲಯಕ್ಕೆ ಬರೆದರಂತೆ: ನನ್ನ ಮಗನಿಗೆ ನಾನು ಬುದ್ಧಿ ಹೇಳಬೇಕೆಂದರೆ ಇದಕ್ಕಿಂತಲೂ ಉತ್ತಮವಾಗಿ ಏನನ್ನು ಹೇಳಲಾರೆ. ಸಂಸ್ಕೃತದಲ್ಲಿ ಒಂದು ಸುಂದರವಾದ ಚೆನ್ನುಡಿ ಇದೆ: ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ. ಸತ್ಯವನ್ನು ನುಡಿ, ಪ್ರಿಯವಾದುದನ್ನು ನುಡಿ, ಅಪ್ರಿಯವಾದ ಸತ್ಯವನ್ನು ನುಡಿ ಬೇಡ. ಇದನ್ನು ವೆಂಕಣ್ಣಯ್ಯನವರು ಅಕ್ಷರಶಃ ಪಾಲಿಸುತ್ತಿದ್ದರು. ಇತರರಿರಲಿ, ತಮ್ಮ ವಿದ್ಯಾರ್ಥಿಗಳಲ್ಲೂ ಕೂಡ ಅವರು ಈ ಧರ್ಮವನ್ನು ಆಚರಿಸುತ್ತಿದ್ದರು. ಶ್ರೀ DL ನರಸಿಂಹಾಚಾರ್ಯರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ BA ವಿದ್ಯಾರ್ಥಿಯಾಗಿದ್ದರು. ಆಗ ವೆಂಕಣ್ಣಯ್ಯನವರು ಅಲ್ಲಿ ಉಪ ಪ್ರಾಧ್ಯಾಪಕರಾಗಿದ್ದರು. ಅಲ್ಲಿನ ಕರ್ನಾಟಕ ಸಂಘದಲ್ಲಿ ಪ್ರತಿ ವರ್ಷವೂ ಅನೇಕ ಸ್ಪರ್ಧೆಗಳು ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಕನ್ನಡ ಅಭಿಮಾನವನ್ನು ಬೆಳೆಸುವ ರೂಢಿ ಇತ್ತು. ಅದರಂತೆ ಒಂದು ವರ್ಷ ಭಾರತ ವಾಚನ ಸ್ಪರ್ಧೆ ಏರ್ಪಾಟಾಗಿತ್ತು. ಶ್ರೀ DL ನರಸಿಂಹಾಚಾರ್ಯರು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರೇಕ್ಷಕರ ನಗೆಗೀಡಾದರು. ಸಂಘದ ಅಧ್ಯಕ್ಷರಾಗಿದ್ದ ವೆಂಕಣ್ಣಯ್ಯನವರು ಅದನ್ನು ಕುರಿತು ಒಂದು ಮಾತನ್ನು ಆಡಲಿಲ್ಲವಂತೆ. ಆದರೆ ಕನ್ನಡ ಸಾಹಿತ್ಯದಲ್ಲಿ ಪ್ರಕೃತಿ ವರ್ಣನೆ ಎಂಬ ಪ್ರಬಂಧವೊಂದನ್ನು ಪ್ರಬಂಧ ಸ್ಪರ್ಧೆಯಲ್ಲಿ DL ನರಸಿಂಹಾಚಾರ್ಯರು ಓದಿದಾಗ ಅದನ್ನು ಮುಕ್ತ ಕಂಠದಿಂದ ಹೊಗಳಿದರಂತೆ. ಇಂತಹ ಸನ್ನಿವೇಶಗಳು ಇನ್ನೂ ಎಷ್ಟೋ ಇವೆ. ಸದ್ದಿಲ್ಲದೆ ತಿದ್ದುವುದು ವೆಂಕಣ್ಣಯ್ಯನವರ ವ್ಯಕ್ತಿತ್ವದ ಒಂದು ಮುಖ. ಅದ್ವಿತೀಯ ಕನ್ನಡ ಪಂಡಿತರೆನ್ನಿಸಿದ ಶ್ರೀ DL ನರಸಿಂಹಾಚಾರ್ಯರು ವೆಂಕಣ್ಣಯ್ಯನವರಿಂದ ತಮಗೆ ಎಂತಹ ತರಬೇತಿ ದೊರೆಯಿತೆಂಬುದನ್ನು ತುಂಬು ಹೃದಯದಿಂದ ಹೇಳಿಕೊಂಡು ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಅವರು ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇರುವುದಕ್ಕೂ ಮುಂಚೆ ಸಂಶೋಧಕ ವಿದ್ಯಾರ್ಥಿಯಾಗಿ ಕೆಲಸ ಮಾಡುತ್ತಿದ್ದಾಗ ಓಲೆ ಪ್ರತಿಗಳನ್ನು ಓದಿ ಪಾಠಾಂತರಗಳನ್ನು ಗುರುತು ಹಾಕಿಕೊಳ್ಳುವ ಕಲೆಯನ್ನು ವೆಂಕಣ್ಣಯ್ಯನವರು ಕಲಿಸಿದರಂತೆ. ವಿದ್ಯಾರ್ಥಿಗಳಿಗೆ ಯಾವ ರೀತಿ ಶಿಕ್ಷಣ ಕೊಟ್ಟರೆ ಅವರ ಸಹಜ ಪ್ರವೃತ್ತಿಗಳು ಸಂಪೂರ್ಣ ವಿಕಾಸಗೊಳ್ಳಬಹುದೆಂಬುದನ್ನು ವೆಂಕಣ್ಣಯ್ಯನವರು ಅರಿತಿದ್ದರು. ವೆಂಕಣ್ಣಯ್ಯನವರಿಗೆ ಇದ್ದ ಶಿಷ್ಯಾಭಿಮಾನ ಎಷ್ಟು ಅಪಾರವಾದದ್ದು ಎಂದರೆ, ಒಂದೆರಡು ದಿನ ಅವರ ಪ್ರೀತಿಯ ಶಿಷ್ಯರು ಅವರ ಮನೆಗೆ ಹೋಗದಿದ್ದರೆ ಮಾರನೆಯ ದಿನ ಅವರೇ ಶಿಷ್ಯರ ಮನೆಗೆ ಹೋಗುತ್ತಿದ್ದರು. ಒಮ್ಮೆ ಅವರು ಯಾವುದೋ ಒಂದು ಸಮಿತಿಯ ಸಭೆಗಾಗಿ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಹಾಗೆ ಹೋದವರು ಬೆಂಗಳೂರಿನಲ್ಲಿ ರೈಲಿನಿಂದ ಇಳಿದವರೇ ತಮ್ಮ ಪುಟ್ಟ ಕೈಪೆಟ್ಟಿಗೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಮಲ್ಲೇಶ್ವರದಲ್ಲಿದ್ದ ತಮ್ಮ ಶಿಷ್ಯನೊಬ್ಬನ ಮನೆಗೆ ಹೋದರು. ಅದು ಊಟದ ಹೊತ್ತು. ಅಂದು ಆ ಶಿಷ್ಯನ ಮಡದಿ ಮಕ್ಕಳು ಊರಲ್ಲಿ ಇರಲಿಲ್ಲ. ಶಿಷ್ಯ ಎಂತಹುದೋ ಸ್ವಯಂ ಪಾಕ ಮಾಡಿಕೊಂಡು ಊಟಕ್ಕೆ ಸಿದ್ಧನಾಗಿದ್ದ.
ಆ ಶಿಷ್ಯನಿಗೇನು ಈ ಗುರುಗಳು ಮನೆಗೆ ಬಂದರೆಂದು ಬಹಳ ಸಂತೋಷವಾದರೂ ತಾನು ಮಾಡಿಕೊಂಡಿದ್ದ ಸಾಮಾನ್ಯ ಅಡಿಗೆಯನ್ನು ಬಡಿಸುವುದು ಹೇಗೆ, ಅವರನ್ನು ಊಟಕ್ಕೆ ಎಬ್ಬಿಸುವುದು ಹೇಗೆ? ಅವನ ಈ ಗಲಿಬಿಲಿಯನ್ನು ಗುರುಗಳು ಅರ್ಥ ಮಾಡಿಕೊಂಡರು. ಅವರು ಮುಗುಳ್ನಗುತ್ತಾ, ಎಲೆ ಹುಡುಗ, ನೀನೇನು ಊಟ ಮಾಡುತ್ತೀಯೋ ನನಗೂ ಅದನ್ನೇ ಬಡಿಸು ಎಂದು ಹೇಳಿ ತಾವೇ ಒಂದು ಎಲೆಯನ್ನು ಹಾಕಿಕೊಂಡು ಊಟಕ್ಕೆ ಕುಳಿತು ಬಿಟ್ಟರು. ಇಂತಹ ವಾತ್ಸಲ್ಯ, ಸರಳತೆ, ಸೌಜನ್ಯ, ಸಲಿಗೆ ಇದೆಲ್ಲಕ್ಕೂ ಹೆಚ್ಚಾಗಿ ಆ ಹೃದಯವಂತಿಕೆ ಬೇರೆ ಯಾರಲ್ಲೂ ಕಾಣಲು ಸಾಧ್ಯ? ವೆಂಕಣ್ಣಯ್ಯನವರು ವಿದ್ಯಾರ್ಥಿಗಳಿಗೆ ಪಾಠ ಹೇಳುತ್ತಿದ್ದ ವಿಧಾನವನ್ನು ಹಿಂದೆಯೇ ಹೇಳಿದ್ದೇನೆ. ಇತರರಿಗೆ ಮಾರ್ಗದರ್ಶನ ಮಾಡುವುದರಲ್ಲಿಯೂ ಅವರದೇ ಆದ ಒಂದು ವಿಶಿಷ್ಟ ರೀತಿ ಇತ್ತು. ಅದು ಬಹು ಸಮಂಜಸವಾದ ಮಾರ್ಗ. ಅವರು ಯಾವುದನ್ನೇ ಆಗಲಿ ಖಚಿತವಾಗಿ ಹೊಗಳುತ್ತಿರಲಿಲ್ಲ, ತೆಗಳುತ್ತಿರಲಿಲ್ಲ. ರುಚಿ ಸ್ವಾತಂತ್ರ್ಯವನ್ನು, ಅಭಿಮತ ಸ್ವಾತಂತ್ರ್ಯವನ್ನು ಬೆಳೆಸಿ ರೂಢಿಸುವ ರೀತಿಯಲ್ಲಿ ಅರ್ಥಗರ್ಭಿತವಾದ ವಿಧಾನದಿಂದ ಮಾರ್ಗದರ್ಶನ ಮಾಡುತ್ತಿದ್ದರು. ಒಮ್ಮೆ ಅವರು ತುಮಕೂರಿನ ಕಾಲೇಜಿನಲ್ಲಿ ಭಾಷಣಕ್ಕಾಗಿ ಹೋಗಬೇಕಾಯಿತು. ಶ್ರೀ ಎಸ್ ವಿ ರಂಗಣ್ಣನವರು ಆ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ಅವರು ವಿಕ್ರಮಾರ್ಜುನ ವಿಜಯದ ಘೋಷಯಾತ್ರೆಯ ಪ್ರಕರಣವನ್ನು ಅತ್ಯಂತ ಉತ್ಸಾಹದಿಂದ ಪ್ರಶಂಸೆ ಮಾಡಿದರು. ವೆಂಕಣ್ಣನವರು ತಾಳ್ಮೆಯಿಂದ ಎಲ್ಲವನ್ನು ಕೇಳಿ, ಕುಮಾರವ್ಯಾಸನಲ್ಲಿ ಆ ಭಾಗ ಹೇಗಿದೆ ನೋಡಿದಿರಾ ಎಂದು ಕೇಳಿದರು. ರಂಗಣ್ಣನವರು ಕುಮಾರವ್ಯಾಸನನ್ನು ಓದಿರಲಿಲ್ಲ. ಆದರೂ ಏನು, ಪಂಪನಿಗಿಂತ ಹೆಚ್ಚು ಚೆಲುವಾಗಿ ಬರೆದಿದ್ದಾನೆಯೇ ಎಂದು ಪ್ರಶ್ನಿಸಿದರು. ವೆಂಕಣ್ಣಯ್ಯನವರು ಖಚಿತವಾಗಿ ಉತ್ತರ ಕೊಡಲಿಲ್ಲ. ಮೊದಲು ನೀವು ಅದನ್ನು ಓದಿ ನೋಡಿ ಎಂದು ಮಾತ್ರ ಹೇಳಿದರು. ಎಸ್ ವಿ ರಂಗಣ್ಣನವರು ಅಂದೇ ಬೆಂಗಳೂರಿನಿಂದ ಕುಮಾರವ್ಯಾಸ ಭಾರತವನ್ನು ತಂದು ಅಂದು ರಾತ್ರಿಯೇ ಆ ಭಾಗವನ್ನು ಓದಿದರಂತೆ. ಅವರು ಹೇಳುತ್ತಾರೆ, ಅದನ್ನು ಓದಿದೆ, ತಲೆದೂಗಿದೆ, ಮಗ್ಧನಾದೆ. ಅಪಾರವಾದ ತವನಿಧಿ ಕೈವಶವಾದಂತೆ ನನ್ನ ಆಂತರ್ಯ ಹಿಗ್ಗಿ ಕುಣಿದಾಡಿತು. ವಿದ್ಯಾರ್ಥಿಗಳ ಲಾಲನೆ ಪಾಲನೆಗಳ ವಿಷಯದಲ್ಲಿಯೂ ವೆಂಕಣ್ಣಯ್ಯನವರು ಆಸಕ್ತರಾಗಿದ್ದರು. ಅಹರ್ನಿಶಿ ಅವರ ಹಿತಚಿಂತನೆಯಲ್ಲಿಯೇ ಮಗ್ನರಾಗಿದ್ದ ಮಹಾನುಭಾವರು ಅವರು. ಅಂದಿನ ಎಂಎ ತರಗತಿಯ ಏಕಮಾತ್ರ ವಿದ್ಯಾರ್ಥಿಯಾಗಿದ್ದ ಶ್ರೀ ಪರಮೇಶ್ವರ ಭಟ್ಟರು ತಮ್ಮ ಅನುಭವಗಳನ್ನು ಹೇಳಿಕೊಳ್ಳುತ್ತಾ, ಅವರು ತರಗತಿಗೆ ಬಂದೊಡನೆಯೇ ತಮ್ಮ ಕಷ್ಟ ನಿಷ್ಠೂರಗಳನ್ನು ಮರೆತು ವಿದ್ಯಾರ್ಥಿಯ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದರು. ಕಾಲೇಜಿನ ಆಳನ್ನು ಕರೆದು ಅವನಿಂದ ತಿಂಡಿ ಕಾಫಿಗಳನ್ನು ತರಿಸಿ ವಿದ್ಯಾರ್ಥಿಯ ಜೀವವನ್ನು ತಂಪು ಮಾಡಿದ ಮೇಲೆಯೇ ಪಾಠದ ಮಾತು. ವಿದ್ಯಾರ್ಥಿಗಳಿಂದ ಪ್ರಬಂಧಗಳನ್ನು ಬರೆಸಿ ತರಗತಿಗಳಲ್ಲಿಯೇ ಓದಿಸಿ ರಚನಾತ್ಮಕ ಸಲಹೆಗಳನ್ನು ಕೊಟ್ಟು ಬರಹಗಳನ್ನು ತಿದ್ದಿಸುತ್ತಿದ್ದರು. ಮೊಳಕೆಗಳನ್ನು ಇಸುಕೆ ಹಾಕುವ ಪ್ರವೃತ್ತಿ ಅವರಿಂದ 1000 ಮೈಲಿ ದೂರ. ಅವರೇನಿದ್ದರೂ ಕಾಲಕ್ಕೆ ನೀರು ಗೊಬ್ಬರ ಕಾಣಿಸಿ ತೋಟಗಾರನಂತೆ ಕೆಲಸ ಮಾಡತಕ್ಕವರು. ಮೊಳಕೆಯನ್ನು ಬೆಳೆಯಿಸಿ ಬಲಿಯಿಸಿ ಅದು ಗಿಡವಾಗಿ ಬಳ್ಳಿಯಾಗಿ ಬೆಳೆದು ಹೂ ಹಣ್ಣು ನೆರಳು ಕೊಟ್ಟು ತಾನೂ ಸುಖವಾಗಿ ಅಂದವಾಗಿ ಚೆಂದವಾಗಿ ಬಾಳಿ ತನ್ನನ್ನು ಆಶ್ರಯಿಸಿದವರಿಗೂ ಸುಖ ಅಂದ ಚೆಂದಗಳನ್ನು ಈಯುವಂತಾಗಲಿ ಎಂಬುದೇ ಅವರ ಪ್ರವೃತ್ತಿ. ನಾನು ವಿದ್ಯಾರ್ಥಿಯಾಗಿದ್ದಾಗ ಅವರು ನೀಡಿದ ಸಲಹೆ, ಸಹಕಾರ, ಪ್ರೋತ್ಸಾಹಗಳ ಫಲವಾಗಿಯೇ ಈಗ ನಾನು ಇಷ್ಟರ ಮಟ್ಟಿಗೆ ಸಾಹಿತ್ಯ ನಂದನವನದಲ್ಲಿ ಇತರ ತರುಮರಗಳೊಂದಿಗೆ ಬೇರೂರಿ ನಿಂತಿದ್ದೇನೆ. ವೆಂಕಣ್ಣಯ್ಯನವರ ತರಗತಿಯಲ್ಲಿ ಕುಳಿತು ಪಾಠ ಕೇಳುವುದೆಂದರೆ ಒಂದು ಹಬ್ಬ. ಆತ್ಮೀಯವಾಗಿ ವಿದ್ಯಾರ್ಥಿಗಳೊಡನೆ ಭಾವೈಕ್ಯವನ್ನು ತಾಳಿ ನಕ್ಕು ನಗಿಸಿ ರಸವತ್ತಾಗಿ ಪಾಠ ಹೇಳುವುದು ವೆಂಕಣ್ಣಯ್ಯನವರ ಸ್ವಭಾವ. ಅವರು ಪಾಠ ಹೇಳುತ್ತಿದ್ದ ಪಂಪ ಭಾರತವಾಗಲಿ ಶಬ್ದಮಣಿ ದರ್ಪಣವಾಗಲಿ ಒಂದೊಂದು ಪುಟದೊಡನೆ ಬಿಳಿಯ ಹಾಳೆಗಳಿಂದ ಕೂಡಿದ ರಟ್ಟು ಪುಸ್ತಕಗಳು. ವೆಂಕಣ್ಣಯ್ಯನವರು ಈ ಬಿಳಿಯ ಹಾಳೆಗಳಲ್ಲಿ ತಮ್ಮ ಟಿಪ್ಪಣಿಗಳನ್ನು ಬರೆದಿಟ್ಟಿದ್ದರು. ಪಂಪ ಭಾರತ ಶಬ್ದಮಣಿಗಳ ಜೊತೆಗೆ ಸಾಹಿತ್ಯ ಚರಿತ್ರೆಯನ್ನು ಅವರೇ ಪಾಠ ಹೇಳುತ್ತಿದ್ದರು. ಅವರ ತೀಕ್ಷ್ಣವಾದ ವಿಮರ್ಶನಾ ಶಕ್ತಿ, ಸಮರ್ಪಕವಾಗಿ ವಿವರಿಸಿ ಪರಿಶೀಲಿಸುವ ಜಾಣ್ಮೆ, ಪಾಂಡಿತ್ಯದ ಪ್ರಭಾವವನ್ನು ಬೀರಬೇಕೆಂಬ ಹಂಬಲವಿಲ್ಲದ ವಿನಯಾನ್ವಿತ ಸುಕುಮಾರ ಸ್ವಭಾವ, ಎಳೆಯ ಮಕ್ಕಳಂತಿರುವ ಸುಕೋಮಲ ಮನಸ್ಸು ವಿದ್ಯಾರ್ಥಿಗಳಲ್ಲಿ ವೆಂಕಣ್ಣಯ್ಯನವರನ್ನು ಕುರಿತು ಬಹಳ ಪೂಜ್ಯ ಭಾವವನ್ನು ತಳೆಯುವಂತೆ ಮಾಡದೆ ಬಿಡುತ್ತಿರಲಿಲ್ಲ. ವಿದ್ಯಾರ್ಥಿಗಳೊಡನೆಯೂ ಅವರು ಆತ್ಮೀಯರಾಗಿ ಹಾಸ್ಯ ಮಾಡುವರು. ಮನ ನೋಯಿಸುವ ಹಾಸ್ಯವಲ್ಲ, ಅದು ನಳನಳಿಸುವ ನಿರ್ದುಷ್ಟ
ಮೊದಲನೇ ಆನಸ್ನಲ್ಲಿದ್ದ ಎಂ ಶಂಕರನಾರಾಯಣರನ್ನು ಎಂ ಎಂಬ ಅಕ್ಷರಗಳಿಗೆ ಹಿಸ್ ಮೆಜೆಸ್ಟಿ ಎಂದು ಹಾಸ್ಯ ಮಾಡಿ ಕರೆಯುತ್ತಿದ್ದರು. ವೆಂಕಣ್ಣಯ್ಯನವರ ಮನೆಯ ಬಾಗಿಲು ವಿದ್ಯಾರ್ಥಿಗಳೇನು ಎಲ್ಲರಿಗೂ ಮುಕ್ತ ದ್ವಾರ. ಮಾನವತೆಯ ಮೂರ್ತಿವಂತ ವ್ಯಕ್ತಿ ವೆಂಕಣ್ಣಯ್ಯನವರು. ಇತರರ ಕಷ್ಟಕ್ಕೆ ಕೊರಗುವ ಹೃದಯ. ವಿದ್ಯಾರ್ಥಿಗಳ ದುಃಖವನ್ನು ನೋಡಿ ಗದ್ಗದ ಕಂಠರಾಗುವರು. ಅಪರಿಚಿತರನ್ನು ಆತ್ಮೀಯರೆಂದು ಭಾವಿಸುವ ಔದಾರ್ಯ ಅವರದು. ಸುಸಂಸ್ಕೃತಿಯ ಸುಂದರ ಮೂರ್ತಿ ಅವರು. ಪಾಂಡಿತ್ಯದ ಹೆಮ್ಮೆಯಾಗಲಿ ಅಧಿಕಾರದ ದರ್ಪವಾಗಲಿ ಅವರಲ್ಲಿ ಎಳ್ಳಷ್ಟು ಇರಲಿಲ್ಲ. ಇಂತಹ ಉದಾತ್ತ ಪುರುಷರ ಸಂಸರ್ಗ ಸಿಕ್ಕಬೇಕಾದರೆ ಪೂರ್ವಜನ್ಮದ ಪುಣ್ಯವಿರಬೇಕೆಂಬುದು ಅವರನ್ನು ಬಲ್ಲ ವಿದ್ಯಾರ್ಥಿಗಳಿಗೆ ಅನ್ನಿಸುತ್ತಿತ್ತು. ವಿದ್ಯಾರ್ಥಿಗಳು ತಮ್ಮ ಸುಖ ದುಃಖಗಳನ್ನು ನಿರ್ಭಯವಾಗಿ ಅವರಲ್ಲಿ ನಿವೇದಿಸಿಕೊಳ್ಳುತ್ತಿದ್ದರು. ವೆಂಕಣ್ಣಯ್ಯನವರು ವಿದ್ಯಾರ್ಥಿಗಳಿಗೆ ಎಲ್ಲಾ ತರಹದ ಸಹಾಯವನ್ನು ಮಾಡುತ್ತಿದ್ದರು. ಹೆಚ್ಚೇನು, ವಿದ್ಯಾರ್ಥಿಗಳೆಂದರೆ ತಮ್ಮ ಮಕ್ಕಳಿಗಿಂತ ಹೆಚ್ಚು ಅವರಿಗೆ. ವೆಂಕಣ್ಣಯ್ಯನವರು ಸಂತ ಸಜ್ಜನರಾದುದರಿಂದ ಸೌಜನ್ಯದ ಸನ್ನಿವೇಶದಲ್ಲಿ ಅವರ ಮನಸ್ಸು ತುಂಬಿ ಬರುತ್ತಿತ್ತು. ಅವರು ಕಲಿಸುವ ಪಾಠ ಗಿಳಿಪಾಠವಾಗಿರದೆ ಮನುಷ್ಯನ ಆರ್ಥಿಕ ಪರಿವರ್ತನೆಯ ಹೃದಯಂಗಮ ಪಾಠವಾಗಿರುತ್ತಿತ್ತು. ಅವರ ಮನಸ್ಸು ಬೆಣ್ಣೆ, ಮಾತು ಸಕ್ಕರೆ. ತಾವು ನೊಂದರೂ ಚಿಂತೆಯಿಲ್ಲ, ಅನ್ಯರನ್ನು ನೋಯಿಸಬಾರದು ಎಂಬುದೇ ಅವರ ಜೀವನ ಸಿದ್ಧಾಂತ. ನಿಷ್ಕಲ್ಮಶ ಹೃದಯ ಅವರದು. ವಿದ್ಯಾ ವಿನಯ ಸಂಪನ್ನ ವೆಂಕಣ್ಣಯ್ಯನವರ ವ್ಯಕ್ತಿತ್ವ ಅವರ ವಿದ್ಯಾರ್ಥಿಗಳ ಹೃದಯಾಕಾಶದಲ್ಲಿ ಧ್ರುವತಾರೆಯಾಗಿ ಬೆಳಗುತ್ತಲಿದೆ. ಶ್ರೀ ಎಂ ವಿ ಸೀತಾರಾಮಯ್ಯನವರು ಗುರು ಪರಂಪರೆಯನ್ನು ಕುರಿತು, ನಿಮ್ಮೆತ್ತರಕ್ಕೆ ನಾನು ಬರಲಾರೆ, ಕುಬ್ಜನನೆ ನಾನೇ ಭಾಗುವೆ ಇಡಿ ಎನ್ನುತ್ತಾ ಫಲಿತ ಕದಳಿಯ ತೆರೆದ ಕೈ ನಿಲುಕಿಸುತ್ತ ನೀಡಿ ವಿದ್ಯಾಫಲವ, ಜೀವನದ ಕಾವ್ಯಕ್ಕೆ ಮುನ್ನುಡಿಯ ಬರೆದ ಸಾಹಿತ್ಯ ಗುರು ಎಂದು ಬಣ್ಣಿಸಿರುವುದು ಪೂಜ್ಯ ವೆಂಕಣ್ಣಯ್ಯನವರಿಗೆ ಸಂಪೂರ್ಣವಾಗಿ ಒಪ್ಪುತ್ತದೆ. ಶ್ರೀ ಸೀತಾರಾಮಯ್ಯನವರು ಚಿತ್ರಕಲೆಯ ಕಲಿಕೆಗಾಗಿ ಕಲ್ಕತ್ತೆಗೆ ಹೋಗಬೇಕೆಂದು ಪ್ರಯತ್ನಿಸಿದಾಗ ವೆಂಕಣ್ಣಯ್ಯನವರು ಹಣ ಸಹಾಯ ಮಾಡುವಂತೆ ರಾಮ್ ಮೋಹನ್ ಕಂಪನಿಯ BS ರಾಮರಾಯರಿಗೂ ಕಲ್ಕತ್ತೆಯಲ್ಲಿದ್ದ BV ರಾಮಯ್ಯನವರ ಮನೆಯಲ್ಲಿ ಊಟ ವಸತಿಗಳ ಏರ್ಪಾಡಿಗಾಗಿ ಶಿಫಾರಸು ಮಾಡುವಂತೆ BM ಶ್ರೀಯವರಿಗೂ ಪ್ರಾರ್ಥನಾ ಪತ್ರಗಳನ್ನು ಬರೆದುಕೊಟ್ಟರು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಯಾಣದ ದಿನ ಆತನನ್ನು ಬೀಳ್ಕೊಡಲು ಮೈಸೂರು ರೈಲ್ವೆ ನಿಲ್ದಾಣಕ್ಕೆ ಹೋಗಿದ್ದರು. ಪ್ರೀತಿಯ ಮಗನನ್ನು ಅಗಲಲಾರದೆ ಕಣ್ಣೀರು ಸಿರಿಸುತ್ತಿದ್ದ ಶಿಷ್ಯನ ತಂದೆಯನ್ನು ಕುರಿತು, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗ ಒಳ್ಳೆಯ ಹುಡುಗ, ನಮ್ಮ ದುರದೃಷ್ಟವೋ ಅವನ ದುರದೃಷ್ಟವೋ ಚಿತ್ರಕಲೆ ಚೆನ್ನಾಗಿ ಕಲಿಯುವುದಕ್ಕೆ ನಮ್ಮ ಮೈಸೂರು ಸೀಮೆಯಲ್ಲಿ ಉತ್ತಮ ವ್ಯವಸ್ಥೆ ಇಲ್ಲ, ಪ್ರೋತ್ಸಾಹವೂ ಇಲ್ಲ. ಹಾಗಿದ್ದರೆ ಅವನು ಕಲ್ಕತ್ತೆಗೆ ಹೋಗಬೇಕೇ? ಸಾಲದ್ದಕ್ಕೆ ಅವನ ಪ್ರಯಾಣ ವೆಚ್ಚಕ್ಕೆ ಏನಾದರೂ ಕೊಡೋಣವೆಂದರೆ ನನ್ನ ಬಳಿಯೂ 3 ಕಾಸಿಲ್ಲ. ಹೆಸರಿಗೆ ಪ್ರೊಫೆಸರು, ನಿಜವಾಗಿ ಪುರಂದರದಾಸ, ನಶ್ಯಕ್ಕೆ ಕೂಡ ಕಾಸಿಲ್ಲ ಇವತ್ತು ಎಂದರಂತೆ. ಶ್ರೀ ವೆಂಕಣ್ಣಯ್ಯನವರು ಅರಿತ ನುರಿತ ಅಧ್ಯಾಪಕರಲ್ಲಿ ಅನೇಕರಿಗಿರುವ ಮಾತಿನ ಗೀಳು, ಸಂದರ್ಭಕ್ಕೆ ಉಚಿತವಲ್ಲದ ವ್ಯಾಖ್ಯಾನ ವಿಮರ್ಶೆಗಳು, ಅನುಚಿತ ಪ್ರಶಂಸೆ, ಕಟು ಟೀಕೆ ಇವ್ಯಾವೂ ಅವರಲ್ಲಿರಲಿಲ್ಲ. ಕಾವ್ಯಕ್ಕೆ ಆಗಿರಲಿ, ಶಾಸ್ತ್ರ ಗ್ರಂಥವೇ ಆಗಿರಲಿ, ಅವರಿಂದ ಪ್ರವಚನವಾಗುವಾಗ ಅದರ ಸತ್ವವನ್ನು, ಜೀವರಸವನ್ನು ಕಂಡುಹಿಡಿದು ಹೃದಯಂಗಮವಾದ, ಸ್ಪಷ್ಟವಾದ, ಸ್ವಚ್ಛವಾದ ಮಾತುಗಳಲ್ಲಿ ಮನಗಾಣಿಸುವುದು ಶ್ರೀಯುತರ ಅಧ್ಯಾಪಕತನದ ವೈಶಿಷ್ಟ್ಯ. ಅವರ ವಿಮರ್ಶಾ ವೈಖರಿ ಎಂದರೆ ಒಂದು ಪೆಟ್ಟು 2 ತುಂಡು. ನಾವು ಶಾಸನ ಪದ್ಯ ಮಂಜರಿಯ ಹಲವಾರು ವೃತ್ತಗಳನ್ನು ಅಧ್ಯಯನ ಮಾಡಬೇಕಿತ್ತು. ಎಲ್ಲವೂ ಅಚ್ಚ ಹಳಗನ್ನಡ ಛಂದೋಬದ್ಧ ಶೈಲಿ, ಸಂಸ್ಕೃತ ಸಮಸ್ತ ಪದಗಳ ಸುರಿಮಳೆ, ಶ್ಲೇಷ ಉಪಮ ವಿರೋಧಾಭಾಸಾದಿ ಅಲಂಕಾರಗಳ ಹೇರು, ಅನ್ವಯ ಮತ್ತು ಅರ್ಥ ಅನೇಕ ಪ್ರಾಚೀನ ಪಂಡಿತರಿಗೂ ತೊಡಕು. ನಮಗಂತೂ ಕಾವ್ಯ ಕಬ್ಬಿಣದ ಕಡಲೆಯೇ ಆಗಿತ್ತು. ಒಮ್ಮೆ ನಮ್ಮ ಈ ಕಷ್ಟವನ್ನು ಶ್ರೀ ವೆಂಕಣ್ಣಯ್ಯನವರಲ್ಲಿ ನಿವೇದಿಸಿ ಕೊಂಡೆವು. ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಲು ಗುರುಗಳು ಒಪ್ಪಿಕೊಂಡರು. ಒಂದು ದಿನ ಈ ಕಾವ್ಯ ವಿಮರ್ಶೆಗೆ ಮೀಸಲಾಯಿತು. ಗುರುಗಳು ಕೆಲವು ಮಾತುಗಳಲ್ಲಿ ಕಾವ್ಯದ ವಿಮರ್ಶೆ ಮುಗಿಸಿದರು. ಶಾಸನ ಪದ್ಯ ಮಂಜರಿಯಲ್ಲಿರುವ ಒಂದೊಂದು ವೃತ್ತವು ಪಂಡಿತ ರಂಜಕವಾಗಿದೆ. ಪ್ರಾಸ ಗಣನೀಯಮಗಳಿಂದ ಛಂದೋಬದ್ಧವಾಗಿದೆ. ಶ್ಲೇಷೆ ವಿರೋಧಾಭಾಸಾದಿ ಅಲಂಕಾರಗಳೆಲ್ಲ ತುಂಬಿವೆ. ಏನಿದ್ದರೇನು, ರಸವಿಲ್ಲ, ಜೀವವಿಲ್ಲ, ಸತ್ವವಿಲ್ಲ, ಶವಕ್ಕೆ ಶೃಂಗಾರ ಮಾಡಿದಂತಿದೆ ಕಾವ್ಯ ವೈಖರಿ. ಹೀಗೆಂದ ಗುರುಗಳ ಮಾತು ಇಂತಹ ಕಾವ್ಯವನ್ನು
ನಾವು ಹೇಗೆ ಸ್ವೀಕರಿಸಬೇಕೆಂಬುದನ್ನು ಮನಗಾಣಿಸಿತು. ವೆಂಕಣ್ಣಯ್ಯನವರ ವಿಮರ್ಶನಾ ಪ್ರತಿಭೆಗೆ ಇದು ಸಾಕ್ಷಿ ಎಂದು ಅವರ ಶಿಷ್ಯರಲ್ಲೊಬ್ಬರಾದ ಶ್ರೀ ಎಸ್ ರಾಜಗೋಪಾಲಯ್ಯಂಗರವರು ಹೇಳಿದ್ದಾರೆ. ಧನ್ಯವಾದಗಳು.